ಈ ಜಿಲ್ಲೆಯ ಗೌರವವನ್ನು ಸ್ವತಂತ್ರ ಬರಲಿಕ್ಕೆ ಹೋರಾಟ ಮಾಡಿದಂಥ ಸತ್ಯಾಗ್ರಹ ಸೌಧದಿಂದ ಹಿಡಿದು ಇಲ್ಲಿವರೆಗೆ ಈ ಜಿಲ್ಲೆಯ ಈ ಮಣ್ಣಿನ ಜನ, ಈ ಜಿಲ್ಲೆಯ ಮಣ್ಣಿನ ಮಕ್ಕಳು ಇಡೀ ರಾಜ್ಯಕ್ಕಲ್ಲ ರಾಷ್ಟ್ರಕ್ಕೆ ಮಂಡ್ಯ ಅನ್ನೋ ಒಂದು ಹೆಸರಿನ ಗೌರವವನ್ನು ತಂದುಕೊಟ್ಟಿದ್ದಾರೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು. ಇವತ್ತು ಆ ಒಂದು ಹಿನ್ನೆಲೆಯಲ್ಲೇ ಕಳೆದ ಬಾರಿ ಚುನಾವಣೆ ಆಗಬೇಕಾದಾಗ ಜನತಾದಳ ಕಾಂಗ್ರೆಸ್ ಒಂದಾದ್ರೂ ಇಲ್ಲಿಯ ಸ್ಥಳೀಯ ವ್ಯಕ್ತಿಗೇನೆ ಮತ ಹಾಕಬೇಕು ಅನ್ನೋ ಕಾರಣಕ್ಕಾಗಿ ಇಂಡಿಪೆಂಡೆಂಟ್ ನಿಂತಿದ್ದಂಥ ಶ್ರೀಮತಿ ಸುಮಲತಾ ಅಂಬರೀಶ್ ಅವರಿಗೆ ಇಡೀ ಜಿಲ್ಲೆನಲ್ಲಿ ಒಟ್ಟಾಗಿ ಯಾವುದೇ ವ್ಯತ್ಯಾಸ ಇಲ್ಲದೆ ಮತ ಹಾಕಿ ನೀವು ಗೆಲ್ಲಿಸ್ತಂಥವ್ರು. ಜಿಲ್ಲೆನಲ್ಲಿ ಸ್ವಾಭಿಮಾನದ ವಿಚಾರ ಬಂದಾಗ ಎಲ್ಲವನ್ನು ಮರೆತು ನಿಂತ್ಕೊಳ್ತಕ್ಕಂಥದ್ದು ಏನಾದರೂ ಇದ್ದರೆ ಈ ರಾಜ್ಯದಲ್ಲಿ ಮಂಡ್ಯ ಜಿಲ್ಲೆ ಮಾತ್ರ ಅನ್ನೋದು ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ. ಇಂಥ ಒಂದು ತೀರ್ಮಾನವನ್ನು ಕೊಟ್ಟಂಥ ನೀವುಗಳು 7 ಸಹ ಕಳೆದ ಬಾರಿ ಮಂಡ್ಯ ಜಿಲ್ಲೆನಲ್ಲಿ 2018ರಲ್ಲಿ ಕಾಂಗ್ರೆಸ್ನ ನಮ್ಮನ್ನೆಲ್ಲನ್ನು ಸೋಲಿಸಿ ಗೆಲ್ಸಿದ್ರಿ. 2 ಮಂತ್ರಿ ಆಗಿದ್ರು, ಅವರೇ ಮುಖ್ಯಮಂತ್ರಿನೂ ಸಹ. ಕಾಂಗ್ರೆಸ್ ಪಕ್ಷ BJPಯನ್ನು ಅಧಿಕಾರಕ್ಕೆ ಕೋಮುವಾದಿ ಪಕ್ಷವನ್ನು ತರಬಾರ್ದು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಅವತ್ತು ಏನೇ ವ್ಯತ್ಯಾಸ ಇದ್ರೂ ಮರೆತು ಮಾನ್ಯ ಕುಮಾರಸ್ವಾಮಿ ಅವರಿಗೆ ಅಧಿಕಾರ ಕೊಟ್ಟಂಥದ್ದು. ತಾವು ಹೇಳಬೇಕಾಗುತ್ತೆ, ಬಂದಾಗ ಇದೇ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಮಾಡಿದ್ದು, ಇದೇ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ 37 ಸೀಟ್ ತಗೊಂಡಿದ್ರು, ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿದ್ದು. ಅವೆರಡೂ ಸಂದರ್ಭದಲ್ಲಿ ಈ ಜಿಲ್ಲೆಗೆ ಏನು ಮಾಡಿದ್ರಿ, ಏನು ಅಂತ ನೀವು ಮತ ಕೇಳಕ್ಕೆ ಬರ್ತೀರಿ ಅಂತ ಕೇಳಬೇಕಾಗುತ್ತೆ. ಒಂದೇ ಒಂದು ಅವ್ರಿಗೆ ಈ ಜಿಲ್ಲೆನಲ್ಲಿ ಶಾಶ್ವತವಾದಂಥ 16 ವರ್ಷ ಜನರಿಗೆ ಉಪಯೋಗ ಆಗತ್ತ ಯೋಜನೆಯನ್ನು ಮಾಡಲಿಕ್ಕೆ ಆಗಲಿಲ್ಲ. ಇವತ್ತು ಬಂದು ಅವ್ರಿಗೇನಾಗುತ್ತೆ, ಇವ್ರನ್ನ ಟೀಕೆ ಮಾಡೋದು, ಇಲ್ಲ ಚಲುವರಾಯಸ್ವಾಮಿ ಟೀಕೆ ಮಾಡಬೇಕು, ಇಲ್ಲ ಸಿದ್ದರಾಮಯ್ಯವ್ರು ಮಾಡಬೇಕು, ಇಲ್ಲ DK ಶಿವಕುಮಾರ್ ಅವ್ರು ಮಾಡಬೇಕು. ಅದು ಬಿಟ್ಟರೆ ಏನೂ ಇಲ್ಲ. ನಾವು ಸತ್ಯ ಹೇಳದೇ ಇದ್ರೂ ಕಟ್ಟ ಆಗುತ್ತೆ. ಸತ್ಯನೂ ನೀವು ಹೇಳ್ಬೇಡ ಅಂತ ಹೇಳ್ತೀರಾ, ಅವ್ರ ಹೆಸರನ್ನೇ ಹೇಳ್ಬೇಡಿ ಅಂತ ಹೇಳ್ತೀರಾ. ಅವರು ಎದೆ ತಟ್ಕೊಳ್ಳೋದು, ಕಣ್ಣಲ್ಲಿ ನೀರು ಹಾಕೋದು. 24ಕ್ಕೆ ಕೊನೆ ಸಭೆ ಇಟ್ಟಿದ್ದಾರಂತೆ ಮಂಡ್ಯದಲ್ಲಿ. ಕೊನೆ ಸಭೆ 20ನೇ ತಾರೀಕು. ಅಲ್ಲೇನೂ ಇಲ್ಲ, ಕಣ್ಣಲ್ಲಿ ನೀರು ಹಾಕೋದು. ನನ್ನ ಉಳಿಸಿ, ನನ್ನ ಕಟ್ಟ, ನನ್ನ ಗಟ್ಟ, ನನ್ನ ಉಳಿಸಿ ಮಂಡ್ಯದವರು ಅಂತ. ಮಂಡ್ಯದವರು 99ರಿಂದ ಇಲ್ಲಿವರೆಗೆ ಎಲ್ಲ ಶಕ್ತಿಯನ್ನು ಕೊಟ್ಟಾಯಿತು. ಯಾವತ್ತಾರು ಮಂಡ್ಯಕ್ಕೆ ಒಂದೇ ಒಂದು ಗುರ್ತು ಮಾಡೋ ಅಂಥ ಕೆಲಸವನ್ನು ಇಲ್ಲಿವರೆಗೆ ಮಾಡಿಲ್ಲ. ಇವತ್ತು ಕಾಂಗ್ರೆಸ್ನಲ್ಲಿ 7ಕ್ಕೆ 6 ಜನ ಗೆಲ್ಲಿಸ್ಕೊಟ್ಟು ಇವತ್ತು ಶುಗರ್ ಫ್ಯಾಕ್ಟ್ರಿ, ಇಡೀ ಜಿಲ್ಲೆ ಜನ ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಇರಬೇಕು ಅಂತ ಬಯಸಿದಂಥ ಒಂದು ಶುಗರ್ ಫ್ಯಾಕ್ಟ್ರಿಯನ್ನು ಸಿದ್ದರಾಮಯ್ಯನವರು, ನಾನು, ಉಪಮುಖ್ಯಮಂತ್ರಿಗಳು, ಶಾಸಕರು, ನಮ್ಮ ನರೇಂದ್ರ ಸ್ವಾಮಿಯವರು ಸಹ ಬಂದಿದ್ದಾರೆ, ನಾನು ನೋಡಲಿಲ್ಲ, ಎಲ್ಲರೂ ಸೇರಿ ಇವತ್ತು ಶುಗರ್ ಫ್ಯಾಕ್ಟ್ರಿನ ಹೊಸದಾಗಿ ಮಾಡಲಿಕ್ಕೆ ಇಡೀ ರಾಜ್ಯದಲ್ಲಿ ಯಾವುದೇ ಜಿಲ್ಲೆಗೆ ಇಂಥ ಒಂದು ಅವಕಾಶವನ್ನು ಮೊದಲನೇ ಬಜೆಟ್ನಲ್ಲಿ ಕೊಟ್ಟಂಥದ್ದು ಕೀರ್ತಿ ನಮ್ಮ ಮುಖ್ಯಮಂತ್ರಿಯವರಿಗೆ ಸೇರಬೇಕಾಗುತ್ತೆ. ಇವತ್ತು ಕೃಷಿ ಪ್ರಧಾನವಾದಂಥ ಜಿಲ್ಲೆ ಇದು. ಮಂಡ್ಯ ಅಂದರೆ ಕೃಷಿ ಅಂದರೆ ಮಂಡ್ಯ ಅಂತ ಒಂದು ಈ ಜಿಲ್ಲೆಗೆ ಇವತ್ತು ವಿಶ್ವವಿದ್ಯಾನಿಲಯನ, ಕೃಷಿ ಯೂನಿವರ್ಸಿಟಿಯನ್ನು ಮಾಡುವಂಥ ನಿರ್ಧಾರವನ್ನು ತಗೊಂಡು ಈಗಾಗಲೇ ಕಮಿಟಿ ಫಾರಮ್ ಮಾಡಿ ಮುಂದಿನ ಜೂನ್ ನಂತರ ಅದನ್ನು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೀವಿ. ಮಾನ್ಯ ಕುಮಾರಸ್ವಾಮಿ ಅವರು ಹೇಳ್ತಾರೆ, ನಾನು 8,000 ಕೊಡೋಣ ಅಂತಿದ್ದೆ, ಅಟ್ಟೊತ್ತಿಗೆ ಇವ್ರು ಯಾರೋ ಕಿತ್ಕೊಂಬಿಟ್ರು, ಚಲುವರಾಯಸ್ವಾಮಿ, ನರೇಂದ್ರ ಸ್ವಾಮಿ ಹೋಗಿ ಅಡ್ಡ ಹಾಕ್ಬಿಟ್ರು ಅಂತ. ನಾವು ಸುಣ್ಣಾಗಿ ಮನೇಲಿದ್ದೋ, ಇವರು ಮುಖ್ಯಮಂತ್ರಿಯಾಗಿ ಬಜೆಟಲ್ಲಿ ಘೋಷಣೆ ಮಾಡಲಿಲ್ಲ, ಯಾವುದೇ ಇಲಾಖೆಯಲ್ಲಿ ಕ್ರಿಯಾ ಯೋಜನೆ ಮಾಡಲಿಲ್ಲ, ಅಥವಾ ಅಸೆಂಬ್ಲಿಲಿ ಹೇಳಲಿಲ್ಲ. ಆದರೆ 8,000 ಕೋಟಿ ಇವತ್ತು ಹೇಳ್ತಾರೆ. ಮೊನ್ನೆ ಎಲ್ಲೋ ಮಳವಳ್ಳಿನಲ್ಲಿ ಹೋಗಿ ಭಾಷಣ ಮಾಡ್ತಾರೆ. 2000 ಬಹುಶಃ ಇವತ್ತು 23-24ರಲ್ಲಿ ಇದ್ದೀವಿ. ಅವ್ರಿಗೆ ಕನಿಷ್ಠ ತಿಳುವಳಿಕೆ ಇರಬೇಕು. ಮಾಜಿ ಪ್ರಧಾನಿಗಳು ಪ್ರಧಾನಿಯಾಗಿದ್ದಾಗ ಇವರು ಲೋಕಸಭಾ ಸದಸ್ಯರಾಗಿ ಕನಕಪುರದಿಂದ ಗೆದ್ದಿದ್ರು. ಅವತ್ತು ಇವ್ರ ಕೈಲಿ ಕಾವೇರಿ ಇಶ್ಯೂನ ಸಾಲ್ವ್ ಮಾಡೋಕ್ಕಾಗಲಿಲ್ಲ. ಇವತ್ತು ಲೋಕಸಭಾ ಸದಸ್ಯರಾಗಿ ಕಾವೇರಿ ಇಶ್ಯೂನ ಸಾಲ್ವ್ ಮಾಡ್ತಾರಂತೆ. ಇವತ್ತು ಎಲ್ಲ ಮುಗಿದು ಆಲ್ರೆಡಿ ಕಮಿಟಿ ಫಾರಮ್ ಆಗಿದೆ. ಸುಪ್ರೀಂ ಕೋರ್ಟು
ಮಾನಿಟರಿಂಗ್ ಮಾಡುತ್ತೆ. ಸುಪ್ರೀಂ ಕೋರ್ಟ್ ಮುಂದೆ ಅರ್ಜಿ ಹಾಕಕ್ಕೆ ಮಾತ್ರ ಉಳಿದಿರ್ತಕ್ಕಂಥದ್ದು. ಎಲ್ಲ ಟ್ರಿಬ್ಯುನಲ್ಲು ಮುಗಿದು ಇವತ್ತು ಲೋಕಸಭೆ ಸದಸ್ಯರ ಪಾತ್ರ ಇಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳದಲೇ ಏನೂ ವಿಚಾರವಿಲ್ಲದಲೇ ಇಲ್ಲ ಸಲ್ಲದ ಸುಳ್ಳನ್ನ ಹೇಳ್ತಕ್ಕಂಥ ಕುಮಾರಸ್ವಾಮಿಯವ್ರನ್ನ ನೀವು ಅರ್ಥ ಮಾಡ್ಕೊಳ್ಳದೆ ಇದ್ದರೆ ಈ ಜಿಲ್ಲೆ 100 ವರ್ಷ ಹಿಂದಕ್ಕೆ ಹೋಗುತ್ತೆ. ಇನ್ನು 4 ವರ್ಷ 136 ಜನ ಹೊಂದಿರತಕ್ಕಂಥ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಈ ಜಿಲ್ಲೆಗೆ ಏನಾದರೂ ಅಭಿವೃದ್ಧಿ ಆಗಬೇಕು ಅಂದರೆ ಈ ಲೋಕಸಭಾ ಸದಸ್ಯ ಸ್ಥಾನ ವೆಂಕಟರಮಣೇಗೌಡರು ಗೆಲ್ಲಬೇಕಾಗತ್ತೆ. ಇವತ್ತೇನು ಗ್ಯಾರಂಟಿ 5 ಇದೆ, ಆ 5 ಗ್ಯಾರಂಟಿ ಮುಂದುವರಿಯೋಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕಾಗತ್ತೆ. ಏನು ರಾಷ್ಟ್ರದಲ್ಲಿ ಗ್ಯಾರಂಟಿಯನ್ನು ಘೋಷಣೆ ಮಾಡಿದರೆ ಅದನ್ನು ಪ್ರಾರಂಭ ಆಗಬೇಕು ಅಂದರೆ ಕಾಂಗ್ರೆಸ್ ಲೋಕಸಭಾ ಸದಸ್ಯರು ಗೆಲ್ಲಬೇಕಾಗತ್ತೆ. ದಯಮಾಡಿ KR ಪೇಟೆನಲ್ಲಿ ಶಾಸಕರು ಯಾರೇ ಇರಲಿ, ನಾನು ಹೇಳಿದ್ದೀನಿ, ನಾನು ಸಿದ್ದರಾಮಯ್ಯನವರ, ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಲೋಕಸಭಾ ಸದಸ್ಯ ಮಾಡ್ತೀರಾ ಅನ್ನೋ ನಂಬಿಕೆ ಇದೆ. ವೆಂಕಟರಮಣೇಗೌಡರು, ಸ್ಟಾರ್ ಚಂದ್ರು ಅವರು, ನರೇಂದ್ರ ಸ್ವಾಮಿ ಅವರು, ಇಲ್ಲಿಯ ಚಂದ್ರಶೇಖರ್ ಅವರು, ದೇವರಾಜ್ ಅವರು, ಪ್ರಕಾಶ್ ಅವರು, ಉಳಿದಂತೆ ಎಲ್ಲ ಮುಖಂಡರು ನಾವೆಲ್ಲರೂ ಸೇರಿ ಈ ತಾಲೂಕಿನ ಎಲ್ಲ ಅಭಿವೃದ್ಧಿಯನ್ನು ನಾವು ಪಣತೊಟ್ಟು ಮಾಡ್ತೀವಿ. ನಿಮ್ಮೆಲ್ಲರ ಸಮಸ್ಯೆಗೆ ನಾವು ಸ್ಪಂದಿಸ್ತೀವಿ ಅನ್ನೋದನ್ನು ನಾನು ಭರವಸೆಯನ್ನು ಕಾರ್ಯಕರ್ತರ ಸಭೆಯಲ್ಲಿ ಕೊಟ್ಟಿದ್ದೀವಿ. ಪ್ರತಿ ತಿಂಗಳು ಅದೇನೇ ಕಟ್ಟಾದರೂ ಎಲ್ಲ ಅಧಿಕಾರಿಗಳ ಜೊತೆ ನಿಮ್ಮ ಜೊತೆ ಕೂತು ಈ ತಾಲೂಕಿನ ಸಮಸ್ಯೆಗೆ ಪರಿಹಾರವನ್ನು ಹುಡುಕ್ತೀವಿ. ಇವತ್ತು ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ನೀವೆಲ್ಲರೂ ಬಂದಿದ್ದೀರಾ. ನಿಮ್ಮನ್ನು ನಾನೇನೂ ವಿನಂತಿ ಮಾಡಲ್ಲ. ಎಲ್ಲ ನನ್ನ ತಾಯಂದಿರು, ಅಣ್ಣ ತಮ್ಮಂದಿರು, ಇನ್ನು ಉಳಿದಿರ್ತಕ್ಕಂಥ 4-5 ದಿವಸ ಪ್ರತಿ ಮನೆಗೆ ಹೋಗಿ ನಾವು ಜಾರಿ ಮಾಡಿರ್ತಕ್ಕಂಥ 5 ಗ್ಯಾರಂಟಿ, ಮುಂದೆ ಜಾರಿ ಮಾಡ್ತಕ್ಕಂಥ ಗ್ಯಾರಂಟಿಗಳನ್ನ ಮನೆಗೆ ಹೇಳಿ ನಮ್ಮ ಮುಂದೆ ಅಭಿವೃದ್ಧಿ ಕೆಲಸವನ್ನು ಮಾಡೋದಕ್ಕೆ ಹೇಳಿ ಎಲ್ಲ ಜನ, ಅದು ಯಾವುದೇ ವರ್ಗದ ಜನ ಇರ್ಬೋದು, ಕಾಂಗ್ರೆಸ್ ಪಕ್ಷವನ್ನು ಕೈ ಹಿಡಿಬೇಕು. ಇವತ್ತು ಮನೆಗೆ 4-5 ಸಾವಿರ ಬರ್ತಾ ಇರೋದನ್ನು ನೆನೆಸ್ಬೇಕು. ಇವತ್ತು ನಿಮ್ಮೆಲ್ಲರ ಕೈ ಮುಗಿದು ವಿನಂತಿ ಮಾಡ್ತೀನಿ, ಈ ಜಿಲ್ಲೆಯ ಗೌರವವನ್ನು, ಈ ಜಿಲ್ಲೆಯ ಸ್ವಾಭಿಮಾನವನ್ನು ಉಳಿಸ್ಬೇಕು ಅಂತೇಳಿ. ಇವತ್ತು ಎಲ್ಲ ಸಮಾಧಿಗೆ ಹೋದ್ರು ನಾಮಿನೇಷನ್ ಫೈಲ್ ಮಾಡೋಣಾಗ. ಕೃಷ್ಣವರು ಅವತ್ತು ಇವರನ್ನು ಮುಖ್ಯಮಂತ್ರಿ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡಿದಾಗ KR ಪೇಟೆ ಕೃಷ್ಣವರು ಸ್ಪೀಕರ್ ಆಗಿದ್ರು. ಅವರು ಒಂದು ಲೈನ್ ಬರೆದಿದ್ರೆ ಇವರ ಹಣೆ ಬರ ಬದಲಾವಣೆ ಆಗ್ತಿತ್ತು. ಅವರು ನಮ್ಮೆಲ್ಲರ ಮಾತನ್ನು ಕೇಳಿ ಅವರ ಎಲ್ಲ ವಿಶ್ವಾಸವನ್ನು ಮತ್ತು ಅವರ ಕಾನೂನನ್ನು ಬದಿಗೊತ್ತಿ ಅವರಿಗೆ ಶಾಸಕಾಂಗ ಪಕ್ಷದ ನಾಯಕತ್ವವನ್ನು ಡಿಕ್ಲೇರ್ ಮಾಡಿದ್ರು. ಅವರನ್ನ ಕೊನೆಯ ಅವಧಿನಲ್ಲಿ ಸೀಟ್ ಕೊಡೋದು ಬೇಡ, ಗೌರವವಾಗಿ ಮಾತಾಡಿಸ್ಲಿಲ್ಲ. ಅವರಿಗೆ ಆ ನೋವಿನಲ್ಲಿ ಅವರು ರಾಜಕಾರಣವನ್ನು ನಿವೃತ್ತಿಯನ್ನು ಘೋಷಣೆ ಮಾಡಿದ್ರು. ಮೊನ್ನೆ ಅವರು ಸಾವಾದಾಗ ಸಾವಿಗೆ ಅವ್ರ ಮನೆಯಿಂದ ಯಾರೂ ಬರಲಿಲ್ಲ, 11ನೇ ದಿನ ಕಾರ್ಯಕ್ಕೆ ಬರಲಿಲ್ಲ. ಅವರನ್ನು ಇವತ್ತು ಬೇರೆ ಸಿದ್ದರಾಜ್ ಅವರ ಸಮಾಧಿಗೆ ಹೋಗ್ತಾರೆ, ಜಯರಾಮಣ್ಣವರ ಸಮಾಧಿಗೆ ಹೋಗ್ತಾರೆ. ಅವರು ಈ ಓಟಿಗೋಸ್ಕರ ಯಾರನ್ನ ಏನು ಬೇಕಾದ್ರೂ ಮಾಡ್ತಾರೆ. ಅದನ್ನೆಲ್ಲ ರೊಚ್ಚಿಗೆ ಎದ್ದು ಇವತ್ತು KR ಪೇಟೆನಲ್ಲಿ ಏನೇ ವ್ಯತ್ಯಾಸ ಇದ್ರೂ ಮರೆತು ಅಂಬರೀಷು ಮತ್ತು ಅವರೆಲ್ಲ ಸ್ನೇಹಿತರಿಗೆ ನಾನು ಪ್ರತ್ಯೇಕವಾಗಿ ನಿನ್ನ ಕೋರ್ಸ್ ಮಾತಾಡಿಸ್ತೀನಿ ಎಂದಿದೆ. ಇವತ್ತು ಟೈಮ್ ಇರಲಿಲ್ಲ, ಆಗಲಿಲ್ಲ. ಅದಕ್ಕೋಸ್ಕರ ಚಂದ್ರಶೇಖರ್ ಅವರು, ಪ್ರಕಾಶ್ ಅವರು, ದೇವರಾಜ್ ಅವರು, ಎಲ್ಲ ಮುಖಂಡರು ಸಹ ನಾವೆಲ್ಲ ಒಟ್ಟಿಗೆ ಅಣ್ಣ ತಮ್ಮದಿರ್ತಾರ ಹೋಗ್ತೀವಿ. ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ಈ ಜಿಲ್ಲೆ ಸ್ವಾಭಿಮಾನ, ಈ ತಾಲೂಕಿನ ಅಭಿವೃದ್ಧಿ, ರಾಜ್ಯದ ಜನರ ಬದುಕು. ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು, ಡಿ ಕೆ ಶಿವಕುಮಾರು, ರಾಹುಲ್ ಗಾಂಧಿಯವರು, ಖರ್ಗೆ ಅವರು, ಸಿದ್ದರಾಮಯ್ಯನವರು ಕೊಟ್ಟಂಥ ಕಾರ್ಯಕ್ರಮವನ್ನು ಜಾರಿಗೊಳಿಸಿರ್ತಕ್ಕಂಥದಕ್ಕೆ ನಾವೆಲ್ಲರ ಗೌರವವನ್ನು ಕೊಡ್ತೀವಿ. ನಾವೆಲ್ಲರೂ ಒಟ್ಟಾಗಿ ಮಾಡ್ತೀವಿ ಅನ್ನೋದನ್ನು ಒಪ್ಕೊಂಡಿದ್ದಾರೆ. ನಮ್ಮೆಲ್ಲ ಲೀಡರ್ಗಳಿಗೆ ಒಂದು ಕೈ ಮುಗಿದು ವಿನಂತಿ ಮಾಡ್ತೀನಿ, ಇನ್ನು 4-5 ದಿವಸ ನಿಮ್ಮೆಲ್ಲ ಭಿನ್ನಾಭಿಪ್ರಾಯನ ಬಿಟ್ಟು ಎಲ್ಲರೂ ಒಟ್ಟಿಗೆ ಪ್ರತಿ ಗ್ರಾಮಕ್ಕೆ ಹೋಗಿ ಎಲ್ಲ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ ಕೈ ಮುಗಿದು ದಯಮಾಡಿ ನೀವೆಲ್ಲರೂ ಸಹ ಈ ಬಾರಿ ಕನಿಷ್ಠ 20,000 ಲೀಡನ್ನು KR ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ವೆಂಕಟರಮಣೇಗೌಡ, ಸ್ಟಾರ್ ಚಂದ್ರು 2ನೇ ಕ್ರಮ ಸಂಖ್ಯೆ ಹಸ್ತದ ಗುರುತಿಗೆ ನೀವು ಮತ ಹಾಕಿ ನಮ್ಮ ಗೌರವವನ್ನು ಉಳಿಸ್ಬೇಕು. ನಾವು ನಿಮ್ಮ ಜೊತೆಯಲ್ಲಿ, ನಾನೇ ಒಬ್ಬ ಶಾಸಕನಾಗಿ, ನರೇಂದ್ರ ಸ್ವಾಮಿ ಅವರು, ನಾನು ಪಕ್ಕದ ಬಾಬಣ್ಣ ಇರ್ಬೋದು, ರವಿ ಇರ್ಬೋದು, ಚಂದ್ರಶೇಖರ್ ಇರ್ಬೋದು, ಪ್ರಕಾಶ್ ಇರ್ಬೋದು, ದೇವರಾಜ್ ಇರ್ಬೋದು, ಅಂಬರೀಷ್ ಇರ್ಬೋದು, ಎಲ್ಲರೂ ಸೇರಿ ನಿಮ್ಮ ಸೇವೆಯನ್ನು ಮಾಡ್ತೀನಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.